ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿರ್ಮಲಾ ಹೆಗಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯ ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವೇದಿಕೆ ಮೇಲಿದ್ದ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ಆತ್ಮೀಯ ಕಲಾಬಂಧುಗಳೇ, ಇವತ್ತಿನ ಈ ವೇದಿಕೆಯಲ್ಲಿ ಎಲ್ಲರಿಗಿಂತ ಸಣ್ಣವಳು ವಯಸ್ಸಿನಲ್ಲಿಯೂ ಅನುಭವದಲ್ಲಿಯೂ, ಆದರೂ ಇವರ ಜೊತೆಯಲ್ಲಿ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಸ್ಥಾನ ಸಿಕ್ಕಿದೆ. ಯಾಕೆಂದರೆ ಯಕ್ಷಗಾನದಂತಹ ಒಂದು ಕಲೆಯಿಂದ ಇದರಲ್ಲಿಯೇ ನಾವು ಅರ್ಥ ಮಾಡಿಕೊಳ್ಬೇಕು ಯಕ್ಷಗಾನ ಎಂತಹ ಮೇರು ಕಲೆ ಎನ್ನುವುದು. ಇಲ್ಲಿಯವರೆಗಾಗಿ ನಮ್ಮನ್ನ ತಂದು 15 ವರ್ಷ ಗೃಹಿಣಿಯಾದವಳು ಇವತ್ತು ಇಲ್ಲಿ ಕುಳಿತುಕೊಳ್ತಾಳೆ ಅಂದ್ರೆ ಅದಕ್ಕೆ ಕಾರಣ ಯಕ್ಷಗಾನ ಕಲೆ. ಇವತ್ತಿನ ನಮ್ಮ ಉದ್ಘಾಟಕರು ತುಂಬಾ ಚೆನ್ನಾಗಿ ಮಾತನಾಡಿದರು. ಈ ಸಂಸ್ಕಾರ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು, ಮನೆಯಲ್ಲಿ ಪ್ರತಿಯೊಬ್ಬ ಕಲಾವಿದನೂ ಸಹ ಇದನ್ನ ಅನುಸರಿಸಬೇಕು ಅನ್ನುವಂತಹ ಉತ್ತಮವಾದಂತಹ ವಾಕ್ಯವನ್ನ ನಮ್ಮ ಮುಂದೆ ಇಟ್ಟರು. ಪ್ರತಿಯೊಬ್ಬರೂ ಇದನ್ನ ಕಲಿಯುವಂತದ್ದು ಹಾಗೆ ಅನುಸರಿಸುವಂತಹದ್ದು. ಅವರಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆಯನ್ನ ಸಲ್ಲಿಸ್ತೇನೆ. ಹಾಗೆಯೇ ಮಾತನಾಡಿದಂತಹ ಶ್ರೀಧರ್ ಹೆಗಡೆ ಚಪ್ಪರ್ಮನೆಯವರು, ಉತ್ತಮ ಕೃಷಿಕನಾದವ ಉತ್ತಮ ಕಲಾವಿದನಾಗುತ್ತಾನೆ ಅಂತ ಒಂದು ಮಾತನ್ನ ಹೇಳಿದ್ರು. ಶ್ರಮ ಪ್ರಯತ್ನ ಎಲ್ಲವೂ ಇರ್ತದೆ, ಆದರೆ ಆ ಕೃಷಿಯಲ್ಲಿ ಎಲ್ಲವನ್ನೂ ಒಬ್ಬ ಮನೆಯನ್ನ ನಡೆಸಿಕೊಂಡು ಹೋದಂತಹ ಒಬ್ಬ ಕಲಾವಿದನಾಗಿ ಉತ್ತಮ ಕಲಾವಿದ ಅಂತ ಅನ್ನಿಸ್ಕೊಳ್ತಾನೆ, ಇಂತಹ ಒಂದು ಸನ್ಮಾನವನ್ನ ಪಡೆಯುವುದಕ್ಕೆ ಯೋಗ್ಯನಾಗ್ತಾನೆ ಅಂತ ಆದ್ರೆ ಅದು ಅವರ ಶ್ರಮ ಪ್ರಯತ್ನ. ಆ ಕೃಷಿಕ ಅಂದ್ರೆ ಮನೆಯನ್ನೂ ನಿಭಾಯಿಸಿಕೊಂಡು ಅದನ್ನು ಹೇಗೆ ಮುನ್ನಡೆಸಿಕೊಂಡು ಬರಬೇಕು ಅಂತ ಬದುಕಿನಲ್ಲಿ ಕಲಿತವ ಕಲೆಯಲ್ಲಿ ತನ್ನ ಪ್ರದರ್ಶನವನ್ನ ಉತ್ತಮವಾಗಿ ತೋರಿಸ್ತಾನೆ ಎನ್ನುವುದಕ್ಕೆ ಅವರು ಸಾಕ್ಷಿಯಾಗಿ ಇವತ್ತು ಸನ್ಮಾನವನ್ನ ಪಡೆದಿದ್ದಾರೆ. ನನ್ನೊಂದಿಗಿನ ಒಂದು ಅನುಭವವನ್ನು ಅವರ ಜೊತೆಯಿಂದ ಹಂಚಿಕೊಳ್ಳಬೇಕು ಅಂದ್ರೆ, ನಾನು ಮೊದಲು ಮಾಡಿದ ಅಂಬೆಯ ಪಾತ್ರ ಇವರ ಬ್ರಾಹ್ಮಣನ ಜೊತೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಅನುಭವ. ಅದು ಅಂಬೆಯನ್ನ ಕರೆದುಕೊಂಡು ಹೋಗುವಂತಹದ್ದು ಸೌಭನಗರಿಗೆ. ಅಲ್ಲಿಯವರೆಗೂ ಹಾಸ್ಯ ಮಾಡಿ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಎಂಥವರೇ ಅಂಬೆ ಪಾತ್ರ ಮಾಡಲಿ ಅಥವಾ ಎದುರಿಗೆ ಕುಳಿತ ಹೆಣ್ಣು ಮಕ್ಕಳೇ ಇರಲಿ ಕಣ್ಣಲ್ಲಿ ನೀರು ಹಾಕಬೇಕು ಅಂತಹ ಒಂದು ಮಾತನ್ನ ಅವರು ಆಡ್ತಾರೆ. ಅವರ ಬಾಯಲ್ಲೇ ಕೇಳಿದ್ರೆ ಅದು ಚಂದ. ಆ ಮಾತನ್ನು ನಾನು ಮತ್ತೆ ಉಚ್ಚಾರ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಅಂತಹ ಒಂದು ಉತ್ತಮವಾದ ಅದ್ಭುತವಾದ ಕಲಾವಿದನ ಸನ್ಮಾನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ನನಗೆ ಅದು ನನ್ನ ಯೋಗ ಭಾಗ್ಯ ಅಂತ ಭಾವಿಸ್ತೇನೆ. ಅವರಿಗೆ ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆಯೇ ಹಿರಿಯರಾದಂತಹ ರಾಧಾಕೃಷ್ಣ ಭಟ್ಟ ಸೂರನ್ಕೇರಿಯವರು, ನಾನು ಚಿಕ್ಕವಳಿದ್ದಾಗ ನನ್ನ ತಂದೆಯ ಮನೆಯಲ್ಲಿ ಸುಮಾರು ಒಂದು 60-70 ವರ್ಷಗಳ ಕಾಲ ತಾಳಮದ್ದಲೆ ನಡೀತಿತ್ತು. ಆವಾಗ ಇವರು ಅರ್ಥ ಹೇಳುವುದಕ್ಕೆ ಬರ್ತಾ ಇದ್ರು. ಹೆಸರನ್ನ ಕೇಳಿದ್ದು ನೆನಪಿದೆ ಬಿಟ್ರೆ ಅವರ ಮುಖ ನೋಡಿದ್ದು ನೆನಪಿಲ್ಲಾಗಿತ್ತು. ಈಗೊಂದು ವರ್ಷದ ಹಿಂದೆ ಎಲ್ಲಿಯೋ ಒಮ್ಮೆ ಭೇಟಿಯಾಗಿದ್ದೆವು, ಹೀಗೆ ಪರಿಚಯವನ್ನ ಮಾಡಿಕೊಂಡಿದ್ದೇವೆ. ಇವತ್ತು ಮತ್ತೆ ಮುಖಾಮುಖಿ ಭೇಟಿಯಾಗಿದ್ದೇವೆ. ಇದಕ್ಕಿಂತಲೂ ಹೆಚ್ಚಾಗಿ ನನಗೆ ಅತ್ಯಂತ ಸಂತೋಷ ಅಂದ್ರೆ, ಅಂಥವರ ಜೊತೆಯಲ್ಲಿ ಚಿಕ್ಕ ಮಗುವಾಗಿದ್ದಾಗ ನೋಡಿದ್ದೇ ಬಿಟ್ರೆ ಈಗ ಒಬ್ಬ ಕಲಾವಿದೆಯಾಗಿ ಇವರ ಜೊತೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳುವಂತಹ ಯೋಗ ಭಾಗ್ಯ ಸಿಕ್ಕುತ್ತಲ್ಲ, ಇದನ್ನು ಒದಗಿಸಿಕೊಟ್ಟಂತಹ ಯಕ್ಷಗಾನ ಕಲೆಗೆ ನಮನಗಳು. ಹಾಗೆಯೇ ಅವರಿಗೆ ಇವತ್ತು ನಾನು ಅಭಿನಂದನೆಯನ್ನ ಸಲ್ಲಿಸಬೇಕು. ಅಂಥವರ ಜೊತೆಯಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅದು ಎಷ್ಟೋ ವರ್ಷಗಳ ಕಾಲ ಈ ಯಕ್ಷಗಾನಕ್ಕಾಗಿ ದುಡಿದಂತಹ ಕೊಡುಗೆಯನ್ನು ನೀಡಿದಂತಹ ಹೇಳಿದರು ಚಪ್ಪರ್ಮನೆಯವರು, ಎಲೆಪಟ್ಟಿ ಅಡಿಕೆಗಾಗಿ ಮಾತ್ರ ಯಕ್ಷಗಾನವನ್ನು ಉಳಿಸಿಕೊಂಡು ಬಂದಿದ್ದಾರೆ, ಯಾವತ್ತೂ ಸಂಭಾವನೆಗಾಗಿ ಯಕ್ಷಗಾನದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ. ಅಂತಹ ಮೇರು ಕಲಾವಿದರು ಯಕ್ಷಗಾನದಲ್ಲಿ ಇನ್ನೂ ಹಲವಾರು ವರ್ಷ ತಾಳಮದ್ದಲೆಯ ಅರ್ಥಧಾರಿಯಾಗಿಯೋ ಯಕ್ಷಗಾನವನ್ನು ಗೆಜ್ಜೆ ಕಟ್ಟಿಯೋ ಅವರ ಸಾಮರ್ಥ್ಯ ಇರುವವರೆಗೆ ನಮ್ಮಂಥವರಿಗೆ ಉತ್ತಮವಾದಂತಹ ಒಂದು ಬೋಧನೆಯನ್ನ ನೀಡುವುದಕ್ಕಾಗಿ ಆದರೂ ನಮ್ಮ ಜೊತೆಯಲ್ಲಿ ಇರಬೇಕು, ಮಾರ್ಗದರ್ಶಕರಾಗಿ ಇರಬೇಕು. ಅಂಥವರ ಜೊತೆಯಲ್ಲಿ ಇವತ್ತು ನಾನು ಇಲ್ಲಿ ಇದ್ದೇನೆ. ಅವರಿಗೆ ಸನ್ಮಾನವನ್ನು ಮಾಡಿದಂತಹ ಇವರ ಕುಟುಂಬಕ್ಕೂ ಹಾಗೂ ಅವರಿಗೂ ನಮನಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಲ್ಲಿ ಹಲವಾರು ಜನರಿಗೆ ಆಶ್ಚರ್ಯ ಅನ್ನಿಸಬಹುದು,
ಅಷ್ಟು ದೂರದಿಂದ ಇಲ್ಲಿಯವರೆಗಾಗಿ ಯಾಕಾರು ಇವಳು ಬಂದಿದ್ದಾಳೋ ಏನು ಕಥೆನೋ ಅಂತ. ಹೌದು ಸ್ವಾಮಿ, ಇದು ಯಕ್ಷಗಾನದ ಸಾತ್ವಿಕ ಸಂಬಂಧ. 2 ವರ್ಷದ ಹಿಂದಿನ ಪರಿಚಯ PV ಹೆಗಡೆಯವರದ್ದು. ಅಕಾಡೆಮಿ ಸದಸ್ಯೆಯಾಗಿ ಸಿದ್ದಾಪುರದ ಹಾಸಿಕಟ್ಟದಲ್ಲಿ ಒಂದು ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಪರಿಚಯ ಆದದ್ದು. ಆ ನಂತರದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಹೋದಾಗ ಸಿಕ್ಕಿದ್ರು. ಹೊಸತೋಟ ಒಂದು ಹೆಗ್ಗರಣಿ ಹೊಸತೋಟದಲ್ಲಿ ಒಂದು ಮನೆಯಲ್ಲಿ ಕಾರ್ಯಕ್ರಮ ಆಗಿತ್ತು. ಅಲ್ಲಿಯೂ ಸಹ ಅಕಾಡೆಮಿಯಿಂದ ಕೊಡಲ್ಪಟ್ಟಂತಹ ಒಂದು ತಾಳಮದ್ದಲೆಯ ಕಾರ್ಯಕ್ರಮಕ್ಕೆ ಹೋದಾಗ ಮತ್ತೆ ಭೇಟಿಯಾದರು. ಆಗಿನಿಂದ ಇಂದಿನವರೆಗೂ ಈ ಯಕ್ಷಗಾನ ಸಂಬಂಧವೇ ಬೆಳೆದುಕೊಂಡು ಬಂದಿದೆ. ಆ ನಂತರ ನಮ್ಮ ಯಕ್ಷಗೆಜ್ಜೆ ಎನ್ನುವಂತಹ ಸಂಸ್ಥೆಯಲ್ಲಿ ಇವರ ಮೊಮ್ಮಕ್ಕಳು ಚಂಡೆ ಮದ್ದಲೆಯನ್ನ ಕಲಿಯುವುದಕ್ಕಾಗಿ ಬಂದರು. ಹಾಗೆಯೇ ಇವರ ಮನೆಯ ಮೊಮ್ಮಗಳು ಶಿರ್ನಾಲೆಯ ಅದಿತಿ ಎನ್ನುವವಳು ನಮ್ಮ ತರಬೇತಿ ಕೇಂದ್ರದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಹೀಗೆಲ್ಲ ಒಂದು ಸಂಬಂಧ ಇಲ್ಲಿಯವರೆಗಾಗಿ ಗಂಟು ಹಾಕಿ ನನ್ನನ್ನು ಇಲ್ಲಿಯವರೆಗಾಗಿ ತಂದು ಕೂರಿಸಿದೆ. ಅಂತಹ ಒಂದು ಸಾತ್ವಿಕ ಸಂಬಂಧವನ್ನು ಬೆಳೆಸುವಂತಹ ಯಕ್ಷಗಾನ ಕಲೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೊರಟಂತಹ ಸರಸ್ವತಿ ಕಲಾ ಟ್ರಸ್ಟ್ ಎನ್ನುವಂತಹ ಇವರ ಮನೆಯದ್ದೇ ಸಂಸ್ಥೆ, ಯಾರದ್ದೋ ಸಂಸ್ಥೆ ಅಲ್ಲ, ಇವರ ಮನೆಯದ್ದೇ ಸಂಸ್ಥೆ, ಇವರ ಮನೆಯದ್ದೇ ಕಾರ್ಯಕ್ರಮ. ಉಪನಯನದಂತಹ ಇವರ ಮನೆಯ ಮಗನ ಉಪನಯನದಲ್ಲಿ ಇಂತಹ ಒಂದು ಯಕ್ಷಗಾನ ಕಲೆಯನ್ನ ಬೆಳೆಸುವುದಕ್ಕಾಗಿ ಉಳಿಸುವುದಕ್ಕಾಗಿ ಕಾರ್ಯಕ್ರಮವನ್ನು ನಡೆಸುವಂತಹ ಇವರಿಗೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದ್ರೂ ಸಾಲದು. ಅಂತಹ ಈ ಕಾರ್ಯಕ್ರಮದಲ್ಲಿ ನನ್ನಂತವಳನ್ನ ಕರೆದು ಕೂರಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸರಸ್ವತಿ ಕಲಾ ಟ್ರಸ್ಟ್ ಎನ್ನುವುದು ಹಲವಾರು ವರ್ಷಗಳ ಕಾಲ, ಅವರೇ ಹೇಳಿದ್ದಾರೆ ಆತ್ಮವಿಶ್ವಾಸದಿಂದ, ಇನ್ನು ಎಷ್ಟು ವರ್ಷ ತನ್ನ ಬಳಿಯಲ್ಲಿ ಆಗ್ತದೋ ಅಷ್ಟು ವರ್ಷ ನಡೆಸಿಕೊಡ್ತೇನೆ ಅಂತೇಳಿ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಹಲವಾರು ವರ್ಷಗಳ ಕಾಲ ಈ ಕಲಾ ಟ್ರಸ್ಟ್ ಉಳಿಯಲಿ, ಬೆಳೆಯಲಿ, ಯಕ್ಷಗಾನವನ್ನ ಮುನ್ನಡೆಸುತ್ತಾ ಇಂತಹ ಕಲಾ ಪ್ರಕಾರಗಳಲ್ಲಿ ಅವರ ಮನೆಯ ಮಕ್ಕಳು ಸಹ ಒಳಗೊಂಡು ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾಗೆಯೇ ಇಲ್ಲಿ ಇರುವ ಎಲ್ಲ ಕಲಾ ಪ್ರೇಕ್ಷಕರಲ್ಲಿ ನನ್ನದೊಂದು ವಿನಂತಿ, ಇಂತಹ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅವರ ಮನೆಯಲ್ಲಿಯೇ ನಡೆಯುವಂತಹ ಒಂದು ಉಪನಯನವೋ ಮದುವೆಯೋ ಇದರಲ್ಲಿ ಇಷ್ಟು ನೆಂಟರು ಯಾರೇ ಮನೆಯಲ್ಲಿ ಆದರೂ, ನಾನು ಹಲವಾರು ತಾಳಮದ್ದಲೆಯಲ್ಲೇ ಭಾಗವಹಿಸಿದ್ದೇನೆ. ಯಾವುದೋ ಒಂದು ಮನೆಯ ಉಪನಯನ ಆಗಿರ್ತದೆ, ಮನೆಯ ಪ್ರವೇಶ ಆಗಿರ್ತದೆ, ಮಧ್ಯಾಹ್ನ 4 ಗಂಟೆ ಆದ್ಕೂಳೆ ಅಲ್ಲಿ ತಾಳಮದ್ದಲೆ ನಡೀತಾ ಇರ್ತದೆ. ಹೋಗಿ ಬರ್ತೇನೆ ಹೇಳುವವರು ಹೆಚ್ಚಾಗಿರ್ತಾರೆ. ಪಾಪ ಮನೆಯವರಿಗೆ ಕೂತ್ಕೊಂಡು ನೋಡುವುದಕ್ಕೂ ಕಷ್ಟ ಆಗಿರ್ತದೆ. ಅಂತಹ ಒಂದು ಕಾರ್ಯಕ್ರಮವನ್ನು ನೋಡಿ ಅನುಭವಿಸಿದಂತಹ ನಮಗೆ ಇದೊಂದು ವಿಶೇಷ ಅನ್ನಿಸ್ತದೆ. ಪ್ರತಿಯೊಬ್ಬ ನೆಂಟರನ್ನು ಇಲ್ಲಿ ಕೂರಿಸಿಕೊಳ್ಳುವಂತಹ ಒಂದು ಸಂಘಟನೆಯನ್ನ ಇವರು ಮಾಡಿದ್ದಾರಲ್ಲ, ಇವರಿಗೆ ಪ್ರಥಮವಾಗಿ ವಂದನೆಯನ್ನ ಸಲ್ಲಿಸ್ತೇನೆ. ಹಾಗೆಯೇ ಎಲ್ಲ ನೆಂಟರಿಷ್ಟರಲ್ಲಿಯೂ ಸಹ ನಾನು ವಿನಂತಿ ಮಾಡಿಕೊಳ್ತೇನೆ, ನೀವು ಹೋದಲ್ಲಿ ಅಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಸಹ ಇಂತಹ ಒಂದು ವಿಷಯವನ್ನ ಹೇಳಿ. ಹೀಗೊಂದು ಸಂದರ್ಭದಲ್ಲಿ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಬಂದಿದ್ದೇವೆ, ಇದು ಮನೆಯಲ್ಲಿ ನಡೆಯಲಿ ಅಂತ ನೀವು ಎಲ್ಲರಿಗೂ ಹೇಳಿ ಅಂತ ನಿಮ್ಮಲ್ಲಿ ನಾನು ಇನ್ನೊಂದ್ಸಲ ವಿನಂತಿಯನ್ನ ಮಾಡಿಕೊಂಡು, ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತ ನಿರ್ಮಲಾ ಹೆಗಡೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.